ರಾಮಾವತಾರ. ರಾವಣಾಸುರನು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾನೆ. ಅವನ ಭಕ್ತಿಗೆ ಮೆಚ್ಚಿ ಬ್ರಹ್ಮನು ಪ್ರತ್ಯಕ್ಷನಾಗಿ ಏನು ಬರಬೇಕು ಅಂತಂದಾಗ ಮಾನವನೊಬ್ಬನನ್ನು ಬಿಟ್ಟು ಬೇರೆ ಯಾರಿಂದಲೂ ಸಾವು ಸಂಭವಿಸದೇ ಇರಲಿ ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಯಾಕೆಂದರೆ ರಾವಣನಿಗೆ ಮಾನವ ಒಬ್ಬ ಸಾಮಾನ್ಯ, ಆತ ಏನೂ ಮಾಡಲು ಸಾಧ್ಯವಿಲ್ಲ ಎಂಬ ಧೋರಣೆ. ವರವನ್ನು ಪಡೆದ ಬಳಿಕ ತನಗೆ ಇನ್ನೂ ಸಾವೇ ಇಲ್ಲ ಅಂಥೇಳಿ ಭಾವಿಸಿ ಋಷಿಮುನಿಗಳಿಗೆ, ದೇವತೆಗಳಿಗೆ ಎಲ್ಲರಿಗೂ ತೊಂದರೆ ಕೊಡ್ತಾ ಇರ್ತಾನೆ. ಆಗ ದೇವತೆಗಳೆಲ್ಲರೂ ವಿಷ್ಣುವನ್ನು ಪ್ರಾರ್ಥಿಸ್ತಾರೆ. ಆಗ ವಿಷ್ಣುವು ರಾಮನಾಗಿ ಅಯೋಧ್ಯೆಯ ದಶರಥನ ಮಗನಾಗಿ ಜನಿಸಿ ರಾವಣನ ಸಂಹಾರವನ್ನು ಮಾಡ್ತಾನೆ. ದಶರಥನಿಗೆ ಬಹಳ ಕಾಲ ಮಕ್ಕಳಾಗಲಿಲ್ಲ. ಆಗ ದಶರಥನು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡ್ತಾನೆ. ಆಗ ಅಗ್ನಿದೇವನು ಪಾಯಸವನ್ನು ಕೊಟ್ಟನು. ದಶರಥನು 3 ರಾಣಿಯರಿಗೆ ಪಾಯಸವನ್ನು ಕೊಡ್ತಾನೆ. ಕೌಸಲ್ಯಗೆ ಜನಿಸಿದವನೇ ಶ್ರೀರಾಮ. ಕೈಕೇಯಿಯ ಮಗನು ಭರತ. ಲಕ್ಷ್ಮಣ ಹಾಗೂ ಶತ್ರುಘ್ನರು ಸುಮಿತ್ರೆಯ ಮಕ್ಕಳು. ಶ್ರೀರಾಮನು ಧರ್ಮಾತ್ಮನು. ಜೀವಿಸಿದ ಕಾಲ 11,000 ವರ್ಷಗಳು. ಸೀತೆಯೊಂದಿಗೆ 10,000 ವರ್ಷಗಳು. ವನವಾಸಕ್ಕೆ ಹೋದಾಗ ರಾಮನಿಗೆ 25 ವರ್ಷಗಳು, ಸೀತೆಗೆ 18 ವರ್ಷಗಳು. ವನವಾಸದ ಕಾಲ 14 ವರ್ಷಗಳು. 13 ವರ್ಷಗಳ ಕಾಲ ಕಳೆದಿತ್ತು. ಇನ್ನು 1 ವರ್ಷದ ಅವಧಿ ಇದ್ದಾಗ ಸೀತಾಪಹರಣವಾಯಿತು. ಆಗ ರಾಮನು ರಾವಣನನ್ನು ಸಂಹಾರ ಮಾಡ್ತಾನೆ. ಇಡೀ ರಾಮಾಯಣ ತ್ಯಾಗಮಯ. ರಾಮ, ಸೀತಾ, ಲಕ್ಷ್ಮಣ, ಊರ್ಮಿಳ, ಸುಮಿತ್ರ ಹೀಗೆ ಎಲ್ಲರೂ ತ್ಯಾಗವನ್ನೇ ಮಾಡ್ತಾರೆ. ಆದ್ದರಿಂದಲೇ ರಾಮಾಯಣ ಹೇಳ್ತಾರೆ ಅಂತಂದರೆ ಈಗಲೂ ಸಾವಿರಾರು ಜನರು ಕೇಳ್ತಾರೆ. ಅಂತಹ ರಾಮನಾಮವನ್ನು ಜಪಿಸಿ ಕೃತಾರ್ಥರಾಗೋಣವೇ. ಜೈ ಶ್ರೀರಾಮ್.